ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ವಿಶೇಷವಾದಂಥ ಮಂತ್ರಾನುಷ್ಠಾನವನ್ನ ಇವತ್ತು ನಿಮಗೆ ಕೊಡ್ತೇನೆ. ಅಷ್ಟಮಿ ದಿನ ಅಷ್ಟ ಕಷ್ಟಗಳು, ಅಷ್ಟ ದಾರಿದ್ರ್ಯಗಳು, ಅಷ್ಟಗ್ರಹ ಕೂಟ ಇದೆಲ್ಲ ಮಾತಾಡ್ತಿರ್ತೇವಲ್ವಾ. ಏನು ಮಾಡಿದ್ರು ಈ ಗ್ರಹ ಬಾಧೆ ನಮ್ಮನ್ನ ಬಿಡ್ತಿಲ್ಲ. ಶನಿ ದೋಷ, ರಾಹು ದೋಷ, ಕೇತು ದೋಷ, ಕುಜ ದೋಷ, ಕುಜರಾಹು ಸಂಧಿ ಏನಾದ್ರೂ ಒಂದಿರುತ್ತೆ. ದೋಷವಿಲ್ಲದ ಜಾತಕವಿಲ್ಲ, ನೆನಪಿಟ್ಟುಕೊಳ್ಳಿ. ದೋಷವಿಲ್ಲದ ಜಾತಕವಿಲ್ಲ. ಯಾರಾದರೂ ಎಲ್ಲರಿಗೂ ಒಂದು ದೋಷದಿಂದಲೇ ಹುಟ್ಟಿರ್ತೀವಿ. ಹಾಗಿದ್ದಿದ್ರೆ ನನ್ನ ರಾಮಚಂದ್ರ ಪ್ರಭು ಜಾತಕ ಅಷ್ಟು ಚೆನ್ನಾಗಿದ್ದಿದ್ರೆ ಯಾಕೆ ವನವಾಸ? ಅರ್ಧ ಅಷ್ಟಮ ಶನಿಯಲ್ಲಿ ಹುಟ್ಟಿದವ ಪುಣ್ಯಾತ. ಜನ್ಮತ ಅರ್ಧ ಅಷ್ಟಮ ಶನಿ, ಜನ್ಮತ ಆ ಭಾರದಲ್ಲೇ ಹುಟ್ಟಿದ್ದು ನನ್ನ ಭಗವಂತ. ಅಷ್ಟು ಕುಜಾತಕದಲ್ಲಿ ಲಗ್ನದಲ್ಲೇ ಗುರುಚಂದ್ರ ಯೋಗ ಇದ್ರು. 4ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಶನಿ ಉಚ್ಚಂಗತ ಅಂತ ಹೇಳ್ತೇವೆ, ಮಂಡಲಾಧಿಪತಿ ಯೋಗ ಅಂತೇವೆ. ಆದರೂ ಅರ್ಧ ಅಷ್ಟಮ ಶನಿಯೇ. ಸುಖ ಇದ್ದಾಗಿತ್ತು, ಸುಖದ ಮನೆಯಲ್ಲಿ ಶನಿ. ವಾವ್ ಅನ್ನಿಸ್ತಿತ್ತು. ಆದರೆ ಎಲ್ಲಿ ನನ್ನ ಭಗವಂತ ನೆಮ್ಮದಿಯಾಗಿದ್ದೆ? ನೋಡೋಕ್ ಮಾತ್ರ ಹೊರಗಡೆ ಘಮ 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 ಘಮ. ಹೌದಲ್ವಾ? ಆದರೆ ನಾವು ಆತ ಭಗವಂತ, ಅದು ಅವತಾರ ಪುರುಷ. ಆತ ಬಂದಿದ್ದು ಎರಡೇ ಉದ್ದೇಶ. ಒಂದು ರಾವಣ ಸಂಹಾರ, ಎರಡನೇದು ರಾಜ್ಯ ಪರಿಪಾಲನ. ಒಂದು ದೊರೆ ಹೇಗೆ ಪಾಲನೆ ಮಾಡಬೇಕು, ಮಕ್ಕಳನ್ನ, ಪ್ರಜೆಗಳನ್ನ ಯಾವ ತರ ನೋಡ್ಕೋಬೇಕು ಅನ್ನುವುದನ್ನ ಲೋಕಕ್ಕೆ ತಿಳಿಸ್ಲಿಕ್ಕೆ ಬಂದಿದ್ದೇವಿನ ತನ್ನ ಸಂಸಾರ, ತನ್ನ ಕುಟುಂಬ, ತನ್ನ ಒಡಹುಟ್ಟಿದವರು, ತನ್ನಮ್ಮ, ತನ್ನಪ್ಪ, ತನ್ನೆತ್ತವರು, ತನ್ನ ಬಂಧು, ತನ್ನ ಬಳಗ, ತನ್ನ ಪ್ರೀತಿ, ತನ್ನ ಖುಷಿ, ತನ್ನ ಆನಂದ, ತನ್ನ ಹೆಂಡತಿ, ತನ್ನ ಅನುರಾಗ ನನ್ನ ರಾಮಚಂದ್ರ ಪ್ರಭು ಇಲ್ಲವೇ ಇಲ್ಲ. ಕ್ಷಣ ಮಾತ್ರದಲ್ಲಿ ಎಲ್ಲ ಪಡಿಬೋದಿತ್ತು ನನ್ನ ಪ್ರಭು. ಕ್ಷಣ ಮಾತ್ರದಲ್ಲೇ ನೆನಪಿಟ್ಟುಕೊಳ್ಳಿ, ತಗೊಳ್ಳಿಲ್ಲ. ಧರ್ಮವನ್ನು ಬಿಟ್ಟು ನನ್ನ ಧರ್ಮ ಪ್ರಭು ನಡಿಲೇ ಇಲ್ಲ. ಅದಕ್ಕೆ ಧರ್ಮಕ್ಕೆ ಸಾಕ್ಷಿ ನನ್ನ ರಾಮಚಂದ್ರ ಪ್ರಭು. ಅಂತ ಪ್ರಭು ಓಡಾಡಿದಂಥ ಸ್ಥಳ ನಮ್ಮದು. ಅಂಥದ್ದು ರಾಮರಿಗೆ ಬಿಡ್ಲಿಲ್ಲ. ಅಷ್ಟು ಧರ್ಮಬದ್ಧವಾಗಿ ನಡೆದಂತ ನನ್ನ ರಾಮಚಂದ್ರ ಪ್ರಭುವನ್ನ ರಾವಣಾಸುರನೇ ಒಪ್ಪಿಕೊಳ್ಳಲಿಲ್ಲ. ಲೆಕ್ಕ ಹಾಕೊಳ್ಳಿ. ರಾಮನ ಧರ್ಮ ರಾಮನಿಗೆ, ರಾವಣಾಸುರನಿಗೆ ಮೆಚ್ಚುಗೆ ಆಗಲಿಲ್ಲ. ನನ್ನ ಕೃಷ್ಣಯ್ಯ ಅಬ್ಬೋ ಶ್ರೀರಾಮಚಂದ್ರ ಖುದ್ದು ಸ್ವಂತ ಸೋದರ ಮಾವ, ಆತನಿಗೆ ಮೆಚ್ಚುಗೆ ಆಗಲಿಲ್ಲ ಕಂಸ ಮಾಮನಿಗೆ. ನನ್ನ ಕೃಷ್ಣಯ್ಯ ಲೋಕಪಾಲಕ, ಲೋಕರಕ್ಷಕ, ಲೋಕಕ್ಕೆ ಅಂದ, ಲೋಕಕ್ಕೆ ಆನಂದ, ಪರಿಪೂರ್ಣ ಪರಮಾತ್ಮ. ಮೆಚ್ಚುಗೆ ಆದ್ನ ಕಂಸನಿಗೆ ರಾಮನ ಗುಣ. ರಾವಣಾಸುರನಿಗೆ ಮೆಚ್ಚುಗೆ ಆಗ್ಲಿಲ್ಲ ಕೃಷ್ಣರ ಆ ಒಂದು ಗುಣ. ಖುದ್ದು ರಾವಣಾಸುರ ಆದ್ರೂ ಎಲ್ಲೋ ದೂರದಲ್ಲಿದ್ದಂಥ ರಾಕ್ಷಸ. ಬಿಡಿ, ಅವನು ರಾಕ್ಷಸ. ತನ್ನವನೇ, ತನ್ನ ಮನೆಯವನೇ, ತನ್ನ ಖುದ್ದು ಸೋದರ ಮಾವನಿಗೆ ಮೆಚ್ಚುಗೆ ಆಗಲಿಲ್ಲ. ಅವನ ಮೇಲೆ ಹೆಚ್ಚು ಕಡಿಮೆ ಎಷ್ಟು ಬಾರಿ ಅಟೆಂಪ್ಟ್ ನಡೆಯುತ್ತೆ ಗೊತ್ತಾ? ಹುಟ್ಟಿದಾಗಲಿಂದಲೂ ಆ 8 ವರ್ಷ ತುಂಬುವವರೆಗೂ ಕಡಿಮೆ ಕಡಿಮೆ ಅಂದ್ರೂ 30 ಬಾರಿ ಹೆಚ್ಚು ಕಡಿಮೆ. ಭಾಗವತ ಒಂದು 10 ಬಾರಿ ಓದಿದ್ರೆ ಅಲ್ಲಿ ಸಿಗುತ್ತೆ. ಒಂದು ಹೆಚ್ಚು ಕಡಿಮೆ 30 ಬಾರಿ ಅಟೆಂಪ್ಟ್ ಟು ಮರ್ಡರ್. ಅಷ್ಟು ಬಾರಿ ಅಟ್ಯಾಕ್ ನಾವು ಕೇಳ್ತಿರ್ತೇವೆ. ಈಗ ಚೇಸ್ ಮಾಡಿದ್ರಂತೆ, ವಿಷ ಹಾಕಿದ್ರಂತೆ, ಇನ್ನೊಂದಂತೆ, ಹಂಗಂತೆ, ಹಿಂಗಂತೆ, ಇದೆಲ್ಲ ಕೇಳ್ತೇವಲ್ವಾ? ಇದೆಲ್ಲ ರೀತಿಯಲ್ಲೂ ನಡೆದಿದೆ. ಖುದ್ದು ಸೋದರ ಮಾವ. ಜಾತಕದಲ್ಲಿ ದೋಷವಿಲ್ಲದಿದ್ದರೆ ಅದೆಲ್ಲ ನಡಿಬೇಕಿತ್ತು. ಅವತಾರ ಪುರುಷರು, ಅವರೆಲ್ಲ ಅಂಶ ಅವತಾರಗಳು. ನಮಗ್ ತೋರಿಸ್ಲಿಕ್ಕೆ ಬಂದಿದ್ದು. ಸೋದರ ಮಾವ ಕೂಡ ಬಿಡಲ್ಲ ಕಣೋ, ಹೆಂಗೆಲ್ಲ ವಿಷಯ ಇಟ್ಟಿರ್ತಾನೆ ನೋಡೋ ಅಂತ ತೋರಿಸ್ಲಿಕ್ಕೆ ಇನ್ನು ನಾವೆಷ್ಟು ಹುಲುಮಾನವರು ನಾವು, ಹುಲುಮಾನವರು ನಾವು. ನಾವು ಪರಿತಪಿಸಲೇಬೇಕು. ಅದಕ್ಕೇನಾದ್ರೂ ರಕ್ಷಣೆ ಇದೆಯಾ ಅಂದ್ರೆ ಒಂದು ಅದ್ಭುತವಾದಂಥ ರಕ್ಷಣೆ ಇದೆ. ಒಂದು ಅದ್ಭುತವಾದಂಥ ರಕ್ಷೆ ಇದೆ. ಮನೆಯಲ್ಲಿ ಒಂದು ಪುಟ್ಟದಾಗಿ ಗಣ ದಿಗ್ಬಂಧ ತಂದಿಟ್ಟು, ಇಲ್ಲವೇ ಹನುಮ ದಿಗ್ಬಂಧ ತಂದಿಟ್ಟು
ಶನಿವಾರ ನಿತ್ಯ ಉಪಾಸನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಈ ಗ್ರಹ ದೋಷಗಳಿಗೆ. ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದು 108 ಬಾರಿ ಜಪ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಮಂತ್ರ ಇದು, 2 ಲೈನಿನ ಮಂತ್ರ. ಯಾಕಂದ್ರೆ ಹನುಮರು ಹುಟ್ಟಿದಾಗ ಒಂದು ಪವಾಡ ನಡೆಯುತ್ತೆ. ಎಲ್ಲ ದೇವಾನುದೇವತೆಗಳು ಬಂದು ಆಶೀರ್ವಾದ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ನವಗ್ರಹಗಳು ಕೂಡ ಬಂದು ಆಶೀರ್ವಾದ ಮಾಡ್ತಾರೆ. ಸೊ ಹನುಮೋಪಾಸನೆ ಮಾಡಿದ್ರೆ ನವಗ್ರಹಗಳಲ್ಲಿ ಯಾವ ಗ್ರಹ ದೋಷ ಇದ್ರೂ ಕೂಡ ತಡೆ ಹಾಕುತ್ತೆ. ಬರೀ ಶನಿ ಅಷ್ಟೇ ಅನ್ಕೋಬೇಡಿ, ಸೂರ್ಯ ಖುದ್ದು ವ್ಯಾಕರಣವನ್ನ ಕಲಿಸಿದವರು, ತನ್ನ 100ನೇ ಒಂದು ಶಕ್ತಿಯನ್ನ ಹನುಮರಿಗೆ ಕೊಟ್ಟವರು. ಚಂದ್ರ ತಾಯಿ ಜಗನ್ಮಾತೆ ಸೀತಾದೇವಿಯ ಜೊತೆಯಲ್ಲಿದ್ದಿದ್ದು, ಗುರು ಶ್ರೀರಾಮಚಂದ್ರರೇ ಇದ್ದಿದ್ದು. ಯೋಚನೆ ಮಾಡಿ ನೋಡಿ, 1 2 ನನ್ನ ಹನುಮರಿಗೆ ಎಲ್ಲ ಲಕ್ಷ್ಮಣ ಸರ್ಪ ಸಂಕೇತ ಜೊತೆಯಲ್ಲಿದ್ದಿದ್ದು, ಇದೆಲ್ಲ ಒಂದು ಲೆಕ್ಕಗಳಿದ್ದಾವೆ. ಸೊ ಅಂತ ಹನುಮರಿಗೆ ಈ 3,000,000 ದೇವತೆಗಳ ಆಶೀರ್ವಾದ. ಆ ಇಂದ್ರನ ವಜ್ರಾಯುಧಕ್ಕೆ ಪೆಟ್ಟಾಗಿ ಬಿದ್ದಾಗ ವಾಯು ಸ್ತಂಭೀಭೂತನಾಗಿ ಬ್ರಹ್ಮರೇ ಬಂದು ನನ್ನ ಬ್ರಹ್ಮಾಸ್ತ್ರವು ಕೂಡ ಈತನನ್ನ ಏನು ಮಾಡುವುದಿಲ್ಲ, ಈತ ಚಿರಂಜೀವಿಯಾಗುತ್ತಾನೆ ಅಂತ ವರ ಕೊಡ್ತಾರೆ. ಆಗ ಇಂದ್ರ ಬಂದು ನನ್ನ ವಜ್ರಾಯುಧ ಕೂಡ ಇನ್ನು ಮೇಲೆ ಈತನ ಮೇಲೆ ಏನೂ ಆಗೋಲ್ಲ ಅನ್ನತಕ್ಕಂಥದ್ದು. ಈ ರೀತಿ ಒಬ್ಬೊಬ್ರೆ ಅಗ್ನಿ ಬಂದು ನನ್ನ ಅಗ್ನಿ ಸುಡಲ್ಲ, ವರ್ಣ ಬಂದು ಕೂಡ ಇದೇನು ಗೊತ್ತಾ, ಜ್ವರಬಾಧೆಗಳು, ಬಾಯಾರಿಕೆ, ಬಳಲಿಕೆ, ಸುಸ್ತು, ವರುಣದೇವರ ಪೂಜೆ ಮಾಡಿದ್ರೆ ಅದು ಬರುತ್ತೆ. ವರುಣ ಗಾಯತ್ರಿ ಮಂತ್ರವನ್ನ ನಾವು ಅನುಷ್ಠಾನ ಮಾಡ್ಕೋತೀವಿ. ಓಂ ಜಲಬಿಂಬಾಯ ವಿದ್ಮಹಿ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಇದನ್ನ ಮಾಡ್ಕೋತಲೇ ಇರ್ತವೆ. ವರುಣ ಗಾಯತ್ರಿ ಮಂತ್ರ. ಬಳಲಿಕೆ, ಸುಸ್ತು ಅನ್ನೋದೆಲ್ಲ ಹೊರಟೋಗುತ್ತೆ. ಒಂದೊಂದಕ್ಕೂ ಒಂದೊಂದು ಮಂತ್ರಕ್ಕೂ ಒಂದೊಂದು ಶಕ್ತಿ ಇದೆ ನೋಡಿ. ಅಷ್ಟೂ ದೇವತೆಗಳು ಬಂದು ಕೊಟ್ಟಿರುವ ಆಶೀರ್ವಾದ. ಅಶ್ವಿನಿ ದೇವತೆಗಳು ಬರ್ತಾರೆ, ಅನಾರೋಗ್ಯ ಅನ್ನೋದೇ ಬರೋಲ್ಲ. ರೋಗ ಬಿಡಿ, ಅನಾರೋಗ್ಯ ಅನ್ನೋದೇ ಬರೋಲ್ಲ ಇನ್ನು ಈ ಜೀವಿಗೆ ಅನ್ನತಕ್ಕಂಥದ್ದು. ಈ ರೀತಿ ವರುಣದೇವ, ಅಗ್ನಿದೇವ, ಒಬ್ಬರ ಇಬ್ಬರ ಎಲ್ಲರೂ ತಮ್ಮ ಅಸ್ತ್ರ ಶಸ್ತ್ರ ಎಲ್ಲವನ್ನ ಕೊಡ್ತಾರೆ. ಅದರಿಂದ ಹನುಮರ ಒಂದು ವಿಶೇಷ ಮಂತ್ರವಿದೆ. ಇದನ್ನ ಒಂದು ಹನುಮ ದಿಗ್ಬಂಧ ಇಲ್ಲ ಗಣ ದಿಗ್ಬಂಧ ಮನೆಯಲ್ಲಿಟ್ಟು ನಿತ್ಯ ಜಪ. ಏನಂದ್ರೆ ಕಂಪಲ್ಸರಿ ಪ್ರತಿ ಪ್ರದೋಷದ ದಿನ ಯಾರಿಗಾದ್ರೂ ಸ್ವಯಂ ಪಾಕ ದಾನ ಮಾಡ್ಬೇಕು. ಇದನ್ನ ಮಾಡ್ಬೇಕಾದ್ರೆ ತಿಂಗಳಿಗೊಂದು ಪ್ರದೋಷ ಇಲ್ಲ ತಿಂಗಳಿಗೆ 2 ಪ್ರದೋಷ ಬರುತ್ತಲ್ಲ, ಮಾಡ್ಕೋಬಹುದು. ಶಕ್ತಿ ಇದೆಯಾ ಪ್ರತಿ ಶನಿವಾರವೂ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ವಿಶೇಷವಾಗಿ ಕಂಪಲ್ಸರಿ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಷತೆ ಹನುಮ ದಿಗ್ಬಂಧ ಇಲ್ಲ ಗಣ ದಿಗ್ಬಂಧ ಇಟ್ಟು ಪೂಜೆ ಮಾಡಿಕೊಂಡು ಅವತ್ತು ಕಂಪಲ್ಸರಿ ಪ್ರದೋಷದ ದಿನ ಒಂದು 4 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಎಳ್ಳು, ತುಪ್ಪ, ಜೇನು, ಉಪ್ಪು, ಮೆಣಸು, ಉಪ್ಪು, ಆಮೇಲೆ ಹುಣಸೆ ಹಣ್ಣು, 3 ಥರದ ತರಕಾರಿ, 3 ಥರದ ಬೇಳೆ, 3 ಥರದ ಸೊಪ್ಪು, 3 ಥರದ ಹಣ್ಣು, ಒಂದು ಸ್ವಲ್ಪ ಹೂವು, ಒಂದು ಕೈ ವಸ್ತ್ರ, ಈ ಥರದ್ದು ಒಂದು ಪುಟ್ಟ ಕೈ ವಸ್ತ್ರ ಇಟ್ಟು, ಕೈ ಒರೆಸ್ಕೊಳ್ಳೋ ವಸ್ತ್ರ ಇಟ್ಟು, ಎಳ್ಳೆಣ್ಣೆ ಮಿಸ್ ಮಾಡಬಾರ್ದು, ಅದೊಂದು 1/4 ಲೀಟ್ರ್ ಆದರೂ ಸರಿ ಹಾಕಿ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಟ್ಟು ಹನುಮರ ಗುಡಿ ಇಲ್ಲ ಶ್ರೀನಿವಾಸರ ಗುಡಿ ಇಲ್ಲ ಗಣಪತಿ ಗುಡಿಯಲ್ಲಿ ಒಂದು ಅರ್ಚನೆ ಮಾಡಿಸಿ ಯಾರಾದರೂ ಒಂದು ಬಡ ಕುಟುಂಬಕ್ಕೆ ದಾನ ಮಾಡುತ್ತಾ ಬರುತ್ತಿದ್ದರೆ ಈ ಗ್ರಹದೋಷ ನಿವಾರಣೆಗಳಾಗುತ್ತೆ. ಅದರಲ್ಲೂ ಆ ಗ್ರಹದೋಷಗಳ ನಿವಾರಣೆಗೆ ಈ ಮಂತ್ರವನ್ನ ಸದಾ ಜಪ ಮಾಡಿಕೊಳ್ಳತಕ್ಕಂಥದ್ದು ಮಾಡ್ಕೊಳ್ಳಿ. ಅಂಜನಾಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಾಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ಮತ್ತೊಮ್ಮೆ ಹೇಳ್ತೇನೆ, ಅಂಜನಾಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ಇದನ್ನ ಒಂದು ದಿನಕ್ಕೊಂದು 42 ಬಾರಿ. ಏನೋ ಗ್ರಹ ಬಾಧೆ ಎಲ್ಲ ಮಾಡ್ತಿದ್ದೀರಿ, ದಿಕ್ಕು ತೋಚ್ತಿಲ್ಲ. ಯು ಗಾಟ್ ದುಡ್ಡಿದೆ, ಆತ್ಮಶಕ್ತಿ ಇದೆ, ಶಕ್ತಿ ಇದೆ, ಬುದ್ಧಿ ಬಲ ಇದೆ, ಜ್ಞಾನ ಬಲ ಇದೆ, ಒಳ್ಳೆ ಟೀಮ್ ಇದೆ, ಬಟ್ ಸ್ಟಿಲ್ ಥಿಂಗ್ಸ್ ಆರ್ ನಾಟ್ ಮೂವಿಂಗ್, ನಾಟ್ ಇನ್ ಯುವರ್ ಕಂಟ್ರೋಲ್. ಏನ್ ಗುರುಗಳೇ ಇದು, ಏನ್ ಮಾಡಿದ್ರು? ಯಾವುದೋ ಒಂದು ಗ್ರಹ ಚೇಷ್ಟೆ ಜಾತಕದಲ್ಲಿ ತಡೆ ಹಾಕ್ಬಿಟ್ಟಿರುತ್ತೆ. ಯಾರೋ ದುಷ್ಟ ಗ್ರಹ ನಮಗ್ ಪ್ರವೇಶ ಮಾಡಿಬಿಟ್ಟಿರ್ತಾನೆ.
ಯಾರ್ದು ಕಾಣದ್ದು ಒಂದು ಕೆಡು ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ಟಿರುತ್ತೆ. ಈ ಮಂತ್ರೋಪಾಸನೆಯನ್ನ ಮಿನಿಮಮ್ 21 ಇಲ್ಲ 42 ಇಲ್ಲ 108 ಬಾರಿ ಮನೇಲಿ ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ ದೇವ್ರ ಮನೇಲಿ ಕುಳಿತುಕೊಂಡು ಇಲ್ಲ ಡ್ಯೂಟಿಲಿ ಹೋಗುವಾಗ ಆದರೂ ಇದನ್ನ ರೆಕಾರ್ಡ್ ಮಾಡ್ಕೊಂಡು ಈ ಮಂತ್ರವನ್ನೇ ಕಟ್ ಮಾಡಿ ಜಪ ಮಾಡ್ತಾ ಬನ್ನಿ, ಕೇಳ್ಕೊಳ್ತಾ ಬರ್ತಕ್ಕಂಥದ್ದು ಮಾಡಿ. ಅಂಜನಿ ಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಾಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ವಿಶೇಷ ಮಂತ್ರ. ಎಂಥ ದುಷ್ಟಗ್ರಹ ನಿವಾಸವಾಗಿದ್ದರೂ ಒದ್ದು ಓಡಿಸೋ ಶಕ್ತಿ ಹನುಮಂತರಿಗಿದೆ. ಅದು ನೋಡಿ, ನಮಗೀಗ ಏನಾಗುತ್ತೆ, ದುಷ್ಟ ಒಳ್ಳೇದು ಕೆಟ್ಟದ್ದು ಎರಡೂ ಇಲ್ಲ. ನಾವು ಚೆನ್ನಾಗಿದ್ದಾಗ ತಿನ್ನೋ ಇಡ್ಲಿ ಅದು ಅಮೃತ, ಗಟ್ಟಿ. ಕೆಡುತು ಅಂತ ಇಟ್ಕೊಳ್ಳಿ, ಉಬ್ಬಿದ ವಸ್ತು ಯಾವುದು ತಿನ್ನಬಾರ್ದು, ಹುಳಿ ಬಂದು ಉಬ್ಬಿದ ವಸ್ತು ತಿನ್ನಬಾರ್ದು ಅಂತ ಹೇಳ್ತಾರೆ. ತಾಗಳಿ ಉಲ್ಟಾ ಪಾಲ್ಟ್ ಮೂಗ್ನಲ್ಲಿ ಬಾಯಿನಲ್ಲೆಲ್ಲ ಕಿತ್ಕೊ ಬಂದ್ಬಿಡ್ತು. ಗಂಜಿ ಕೂಡ ಒಳಗಡೆ ಹೋಗಕ್ ಬಿಡಲ್ಲ. ಮಾಮೂಲಿ ಅನ್ನ ಸಾಂಬಾರು ಬಿಟ್ಬಿಡಿ, ಗಂಜಿ ಕೂಡ ಒಳಗಡೆ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಈ ರೀತಿ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಇದನ್ನೇ ಹೇಳೋದು, ಒಳ್ಳೆಯವ್ರು ಕೆಟ್ಟವ್ರಾಗ್ಬಿಡ್ತಾರೆ. ಏನೋ ಹಿಂಗ್ ಮಾಡಿಬಿಟ್ಟ ಇವನು, ಹೇಸಿಗೆ ಮಾಡಿಟ್ಬಿಟ್ನಲ್ಲೋ, ಕರೆದು ಮತ್ತೆ ಅವಕಾಶ ಕೊಟ್ನಲ್ಲೋ, ಇಂಥ ಒಂದು ನಮಕ್ಕರಾಮ್ ಕೆಲಸ ಮಾಡಿಬಿಟ್ಟ, ನಂಬಿಕೆ ದ್ರೋಹಿ ಕೆಲಸ ಮಾಡಿಬಿಟ್ಟ, ಯಾವುದೋ ರೂಪದಲ್ಲಿ ಇವರ ಇಂಥದ್ದ, ನನ್ನ ಹೆಂಡ್ತಿನ, ನನ್ನ ಗಂಡನ, ಎಲ್ಲೋ ಒಂದು ಯಾಕೆ ಹೀಗಾಯ್ತು ಅವಮಾನ. ಮೊನ್ನೆ ಕೂಡ ಒಂದು ಜಾತಕ ಪಾಪ ಒಂದೇ ಮಾತು, ನಿನ್ನ ಮದುವೆ ನರಕವೇ, ಸ್ತ್ರೀ ಶಾಪ ಉಂಟು, ಅವಳೇ ನಿನಗೆ ಮಾರಕ. ಅಂದ್ರೆ ಮದುವೆ ಆಗಿದೆ ಮಕ್ಕಳೇ, 4 ತಿಂಗಳಿಗೆ ಡೈವರ್ಸ್ಗೆ ಹೋಗಿದೆ. ಕಾರಣ ಇಷ್ಟೇ, ಮದುವೆ ಆದಾಗಿಂದ ಮುಟ್ಟೋಕ್ಕೂ ಬಿಟ್ಟಿಲ್ಲ, ಪ್ರಥಮ ಶಾಸ್ತ್ರವೂ ಇಲ್ಲ, ಏನೂ ಇಲ್ಲ. ಏನೋ ಕಾರಣಗಳು ಹೇಳ್ತಿದ್ದಾಳೆ ಮಗು. ಏನಿರ್ಬೋದು, ಇರ್ಲಿ ಅಂತ ನೋಡೋಣ ಆಗ್ಲಿಲ್ಲ. ಕಡೆಗೆ ಹುಡುಕಿ ತೆಗೆದು ನೋಡಿದ್ರೆ ಆಕೆಗೆ ಆಲ್ರೆಡಿ ಇನ್ನೊಬ್ಬರ ಜೊತೆ ಸಂಬಂಧ, ಮದುವೆ ಎಲ್ಲ ಆಗ್ಬಿಟ್ಟಿದೆ. ಎಳೆ ಇಲ್ಲ, ಮನೆಯಲ್ಲೂ ಮುಚ್ಚಿಟ್ಟು ಮದುವೆ. ಸಿಕ್ಕಿ ಕೂಡ ಸಿಕ್ಕಾಕೋಬಿಟ್ಟಿದ್ದಾಳೆ ಆತನ ಜೊತೆಯಲ್ಲೇ, ಆತನ ರೂಮಿನಲ್ಲಿ, ಗೆಳೆಯನ ರೂಮಿನಲ್ಲಿ. ಯಾರನ್ನ? ಮೊದಲಿಗೆ. ಹೇಗಿರುತ್ತೆ ಕುಟುಂಬಕ್ಕೆ ನಿಂತು, ಸಾವಿರಾರು ಜನಗಳ ಮುಂದೆ ನಿಂತು ಮದುವೆ ಮಾಡಿ, ಆ ಗೌರವ, ಆ ಒಂದು ಪಲ್ಲಕ್ಕಿ ತರ ಉತ್ಸವ ಹೆಂಗಿರುತ್ತೆ ಯೋಚನೆ ಮಾಡಿ. ಇಷ್ಟು ಇರ್ಲಿಲ್ವಾ? ಎದ್ದು ಹೋಗ್ಬಿಡ್ಬೇಕಿತ್ತು ಎಲ್ಲೋ, ಯಾರಿಗೂ ತೊಂದರೆ ಕೊಡದೆ ಬರೆದಿಟ್ಬಿಟ್ಟಮ್ಮ, ನಾನು ಹಿಂಗ ಆಗ್ಬಿಟ್ಟಿದ್ದೇನೆ, ದಯಮಾಡಿ ನನ್ನ ಮೇಲೆ ಕನಸುಗಳು ಕಟ್ಕೋಬೇಡಿ, ಬದುಕು ಕೊಟ್ಬಿಟ್ಟಿದ್ದೀನಿ, ಒಬ್ಬರು ನಂಬಿ ಬಿಟ್ಟಿದ್ದೀನಿ, ತಾಳಿ ಕಟ್ಟಿಸ್ಕೊಬಿಟ್ಟಿದ್ದೀನಿ, ಇಲ್ಲ ಎಲ್ಲ ನಮ್ಮ ನಡುವೆ ಆಗಿಬಿಟ್ಟಿದೆ, ಬೇಡಮ್ಮ, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಕುಟುಂಬ, ಮಾನ ಮರ್ಯಾದೆ ನಿಮ್ದು ಎಲ್ಲ ಇದಾಗ್ಬಿಡುತ್ತೆ. ಬರೀ ನೀವು 4 ಜನ ಅಳೋದು ಬೆಟ್ರ, 4,000 ಜನದ ಮುಂದುಗಡೆ ಅಳೋದು ಬೆಟ್ರ. ಯೋಚನೆ ಮಾಡಿ ನೋಡಿ ಆ ಹುಡುಗನ ಪಾಡೇನು. ಆಲ್ರೆಡಿ ಇದೆ ದುಷ್ಟಗ್ರಹ ಬಾಧೆ ಅವನ ಜಾತಕದಲ್ಲಿದೆ. ಕಣ್ಣೀರೇ. ಯಾರಿಗೆ ಹೇಳ್ತೀರಿ ಮಗು? ಮದುವೆಗೆ ಮೊದಲೇ ಬಂದಿದ್ನ ನನಗೆ ಈ ಥರದ್ದಾಗುತ್ತೆ, ಬಿಡುವುದಿಲ್ಲ. ದುಷ್ಟಗ್ರಹಗಳು ಬಿಡುವುದಿಲ್ಲ. ಆದ್ಮೇಲೆ ಎಲ್ಲ ಆದ್ಮೇಲೆ ಸರಿ, ಅಟ್ಲೀಸ್ಟ್ ಇದಕ್ಕೊಂದು ದಾರಿ, ನಮಗೊಂದು ದಾರಿ ಗೊತ್ತಾಗಲಿ ಅಂತ ಇಂಥದ್ದೊಂದು ಹುಡುಕಿ ನಿಮಗೆ ಆಗಾಗ ಈ ಥರ ಒಂದು ಮಂತ್ರಾನುಷ್ಠಾನಗಳನ್ನು ಕೊಡ್ತಿದ್ದಾನೆ. ದಯಮಾಡಿ ಒಂದು ಹನುಮ ದಿಗ್ಬಂಧ ಇಲ್ಲವೇ ಗಣ ದಿಗ್ಬಂಧ ತಂದಿಟ್ಟು ಇದನ್ನ ಪೂಜೆ ಮಾಡ್ಕೊಳ್ತಾ, ಅವತ್ತು ಪ್ರದೋಷದ ದಿನ, ಹನುಮರಿಗೆ ಪ್ರದೋಷ ಅಂದ್ರೆ ತುಂಬಾ ಇಷ್ಟ. ಆ ಪ್ರದೋಷ ಸಂದರ್ಭದಲ್ಲಿ ಈ ರೀತಿ ಸ್ವಯಂ ಪಾಕ ತಗೊಂಡು ತಿಂಗಳಿಗೆ 1 ದಿನ 4 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಎಳ್ಳೆಣ್ಣೆ, ಒಂದು ಚಿಕ್ಕ ಒಂದು ತುಪ್ಪ, ಒಂದು 1/4 ಲೀಟ್ರು ಇಲ್ಲ ಅರ್ಧ ಲೀಟ್ರ್ ಎಳ್ಳೆಣ್ಣೆನೇ ಹೇಳಿ, 3 ರೀತಿಯ ತರಕಾರಿ, ನಿಮ್ಗೆ ಇಷ್ಟ ಇದ್ರೆ 3 kg ಕೊಡಿ, ಇಲ್ಲ ಒಂದು 300 ಗ್ರಾಮ್ ಆದ್ರೂ ಹಾಕಿ, ಒಂದು 3 ರೀತಿಯ ಬೇಳೆ, 3 ರೀತಿಯ ತರಕಾರಿ, 3 ರೀತಿಯ ಸೊಪ್ಪು, 3 ರೀತಿಯ ಹಣ್ಣು, 1-2 ಬಾಳೆಹಣ್ಣು, 2 ಮೂಸಂಬಿ, 1-2 ಆಪಲ್, ಈ ಥರದ್ದು ಹಾಕೊಳ್ಳಿ. ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಏನೇನ ಇದಾವಲ್ವ ಮಕ್ಕಳೇ, ಅದನ್ನು ಹಾಕ್ಕೊಳ್ಳಿ. ಮೆಣಸು, ಉಪ್ಪು ಮರಿಬೇಡಿ, ಹುಣಸೆ ಹಣ್ಣು ಮರಿಬೇಡಿ. ಅದ್ರ ಜೊತೆಯಲ್ಲಿ ಒಂದು ಕೈ ವಸ್ತ್ರ ಇಷ್ಟಿಟ್ಟು, ಒಂದು ಸ್ವಲ್ಪ ಬಿಡಿ ಹೂ ಇಲ್ಲ ಒಂದು ಮಲ್ಲಿಗೆ ಹೂವು ಇಷ್ಟು ಹಾಕಿ ದೇವ್ರ ಮುಂದ್ಗಡೆ ಪೂಜೆ ಮಾಡಿ, ಹನುಮರ ಆಲಯ ಇಲ್ಲ ಶಿವಾಲಯ ಇಲ್ಲ ಗಣಪತಿ ಆಲಯ ಯಾವುದು ನಿಮಗೆ ಹತ್ರ ಆಗುತ್ತೋ ಹೋಗಿ ಒಂದು ಅರ್ಚನೆ ಮಾಡಿಸಿ. ಯಾರೋ ಒಬ್ಬ ಕೂಲಿ ಆಳು, ಯಾರೋ ಒಬ್ಬ ಹೌಸ್ ಕೀಪಿಂಗ್ ಆಳು, ಯಾರೋ ಒಬ್ಬ ಮನೆ ಕೆಲಸದಾಳು ತಗೊಳಪ್ಪ ಅಂತ ಹೆಂಗೆ ಕೊಟ್ಬಿಡಿ. ಪವಾಡಗಳು ನಡೆಯುತ್ತೆ ನೋಡಿ, ಮಾಡ್ತಾ ಬನ್ನಿ.
ಮಾಡುತ್ತಾ ಬನ್ನಿ. ನೋಡಿ ಅಲ್ಲೊಂದು ಅದ್ಭುತ ಪವಾಡ. ಈ ದುಷ್ಟ ಗ್ರಹ ನಿಮ್ಮ ಮೇಲೆ ಏನೋ ನಿವಾಸವಾಗಿ ನಿಂತಿದೆಯೋ ದೂರ ಹೋಗ್ತಕ್ಕಂಥದ್ದು. ಒಂಚೂರು ಈ ತರ ಗಾಯ ಆಗ್ಬಿಟ್ಟಿದೆ, ಯಾರೋ ಒಂದು ಟಿಂಚರ್ ಹಾಕ್ದಾಗಿ ನಡೆಯುತ್ತೆ. ಒಳ್ಳೇದಾಗ್ಲಿ. ಮಾತೃದೇವೋ ಭವ.